ಫೋನ್ ಯಾವ ಬಂದದ ಆತ್ಮೀಯ ಶಿಬಿರಾರ್ಥಿಗಳಿಗೆ ವಂದನೆಗಳು. ಈಗ ನಿಮ್ಗೆ ನೀವು ಟಾಲ್ಪ್ ಇಂಡಕ್ಷನ್ ತರಬೇತಿಯಲ್ಲಿ ಮಾಡಿರುವ ಎಲ್ಲ ಅಸೈನ್ಮೆಂಟ್ಗಳನ್ನು ಪೋರ್ಟಲ್ನಲ್ಲಿ ಸಬ್ಮಿಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಿರಿ ಅಂದ್ರೆ ನಿಮ್ಮ ಮೇಲ್ ಐ ಡಿಯನ್ನು ಓಪನ್ ಮಾಡಿಕೊಡ್ರಿ. ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿರಿ. ಓಪನ್ ಮಾಡಿ ನಿಮ್ಮ ಮೇಲ್ ಐ ಡಿಯನ್ನು ಓಪನ್ ಮಾಡಿರಿ. ಈಗಾಗಲೇ ಮೇಲ್ ಐ ಡಿ ನಿಮ್ಮದು ಓಪನ್ ಆಯ್ತಪ್ಪ ಅಂದ್ರೆ ಅದು ನಿಮ್ಮದು ಟಾಲ್ಪ್ ಸಲುವಾಗಿ ಮಾಡಿದಂಥ ಇಮೇಲ್ ಐ ಡಿ ಅಂತ ಚೆಕ್ ಮಾಡಿಕೊಡ್ರಿ. ಎಸ್, ನಾನು ಮಾಡಿರುವ ಟಾಲ್ಪ್ಗಾಗಿನೇ ಮಾಡಿದಿರತಕ್ಕಂತಹ ಒಂದು ಮೇಲ್ ಐ ಡಿ ಇಲ್ಲಿದೆ. ನನ್ನ ಟಾಲ್ಪ್ ಸಲುವಾಗಿನ ramesh.hp.talp@gmail.com ಅಂತ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ನಿ. ಇದ್ರ ಮೂಲಕನ ನಾನು ರಿಜಿಸ್ಟ್ರೇಷನ್ ಕೂಡ ಮಾಡಿದ್ನಿ. ಈ ಮೇಲ್ ಐ ಡಿಯನ್ನು ಮೊದಲು ಓಪನ್ ಮಾಡಿಕೊಂಡು ಏನು ಮಾಡ್ತೀನಿ, ಜಿಮೇಲ್ 9 ಡಾಟ್ಸ್ ಅನ್ನುವಂಥ ಇಲ್ಲಿ ಕಾಣ್ತಾ ಇದೆ ನೋಡ್ರಿ. ಜಿಮೇಲ್ನಲ್ಲಿ 9 ಡಾಟ್ಸ್. ಈ 9 ಡಾಟ್ಸ್ದಲ್ಲಿ ಗೂಗಲ್ನ ಬಹಳಷ್ಟು ಆ್ಯಪ್ಸ್ಗಳು ನೋಡೋಕೆ ನಮಗೆ ಇಲ್ಲಿ ಸಿಗ್ತಾವೆ. ಇಲ್ಲೆಲ್ಲ ಅಕೌಂಟು, ಮ್ಯಾಪ್ಸು, ಯೂಟ್ಯೂಬು, ಇವೆಲ್ಲ ಗೂಗಲ್ನ ಪ್ರಾಡಕ್ಟ್ಗಳು, ಗೂಗಲ್ನ ಆ್ಯಪ್ಸ್ದ ಒಂದು ಲಿಂಕ್ಗಳನ್ನು ಇಲ್ಲಿ ನಾವು ನೋಡ್ಬೋದು. 9 ಡಾಟ್ಸ್ ಅನ್ನೋದು ಇನ್ನೂ ಭಾಳಷ್ಟು ಲಿಂಕ್ಗಳಿದಾವೆ. ಇದನ್ನು ರಿಫ್ರೆಶರ್ ತರಬೇತಿಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತೀರಿ. ನಾನು ಈ 9 ಡಾಟ್ಸ್ನಲ್ಲಿ ಹೋಗಿ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಡ್ರೈವ್ ಅನ್ನುವಂಥ ಆ್ಯಪ್ನಲ್ಲಿ ಓಪನ್ ಮಾಡಬೇಕಾಗಿದೆ. ಡ್ರೈವ್ ಈಗ ನೀವು ಇದನ್ನು ಡ್ರೈವ್ ಅನ್ನೋ ಆ್ಯಪ್ ಎಲ್ಲಿ ಸಿಗ್ತದೆ ನಿಮಗೆ, ಈ ಒಂದು 9 ಡಾಟ್ಸ್ನ ಕ್ಲಿಕ್ ಮಾಡಿದ ಬಳಿಕ ಈ ಡ್ರೈವ್ ಅನ್ನುವಂಥ ಆ್ಯಪ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಈ 9 ಡ್ರೈವ್ ಅನ್ನುವಂಥ ಆ್ಯಪನ್ನು ನಾನು ಈಗ ಓಪನ್ ಮಾಡ್ತೀನಿ. ಈಗ ಡ್ರೈವ್ ಅನ್ನುವಂಥ ಆ್ಯಪ್ ಇಲ್ಲಿ ಓಪನ್ ಆಗಿದೆ. ಡ್ರೈವ್ ಅನ್ನೋ ಆ್ಯಪದ ಪರಿಚಯ ಏನಪ್ಪಾ ಅಂದರೆ, ಈ ಡ್ರೈವ್ ಅನ್ನುವಂಥ ಆ್ಯಪು ಯಾರು ಮೇಲ್ ಐ ಡಿ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಮೇಲ್ ಐ ಡಿಗೆ ನಿಮಗೆ ಉಚಿತವಾಗಿ 15 GB ಸ್ಟೋರೇಜನ್ನು ಕೊಡುವಂಥ ಒಂದು ಆ್ಯಪ್ ಇದು. ಇಲ್ಲಿ ನಿಮ್ಮ ಫೋಟೋಸು, ನಿಮ್ಮಲ್ಲಿರುವ ಡಾಕ್ಯುಮೆಂಟ್ಸು, ನಿಮ್ಮಲ್ಲಿರುವ ವಿಡಿಯೋ, ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ನಿಮ್ಮ ಸ್ಟೋರೇಜನ್ನು ಆನ್ಲೈನ್ ಮಾಡಿ ಅವು ಕಳೆದು ಹೋಗದ ಹಾಗೆ ನೀವು ಸೇವ್ ಮಾಡಬಹುದಾದ್ರೆ ಇವುಗಳನ್ನು ಇಲ್ಲಿ ತಂದು ಸೇವ್ ಮಾಡಿ ಇಟ್ಕೋಬಹುದು. ನಿಮಗೆ ಬೇಕಾದಾಗ ಈ ಡ್ರೈವ್ನಲ್ಲಿ ಹೋಗಿ ಅದನ್ನು ಪಡಿಬೋದು. ಈಗ ಆನ್ಲೈನ್ ಸ್ಟೋರೇಜ್ ಇದು 15 GB. ಹೆಚ್ಚಿನ ಸ್ಟೋರೇಜ್ ಬೇಕಂದ್ರೆ ಅದನ್ನು ನೀವು ಕೊಂಡು ತೊಗೋಬೇಕಾಗ್ತದೆ, ವೈಡ್ ಸ್ಟೋರೇಜ್ ಅಂತ. ಓಕೆ, ಇನ್ನು ಇಲ್ಲಿ ಏನು ಮಾಡಬೇಕಾಗಿದೆಯಪ್ಪ ಅಂದ್ರೆ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿದೆ. ಡ್ರೈವ್ ಓಪನ್ ಆದ ತಕ್ಷಣ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಒಂದು ಕೆಲಸ ಮಾಡಿ, ಈ ಒಂದು ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡಿ. ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್ ಅಂತ ಹೆಸರು ತಗೊಳ್ಳಿ. ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್. ಇಲ್ಲಿ ನೋಡ್ರಿ, ನಮ್ಮ ಮಾಡಿ ತೋರಿಸ್ತೀನಿ ನಿಮ್ಗೆ. ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್, ನ್ಯೂ ಫೋಲ್ಡರ್. ಇನ್ನು ಈ ನ್ಯೂ ಫೋಲ್ಡರ್ ಹೆಸರು ಏನಿಟ್ರಿ, ಇಂಡಕ್ಷನ್ 1 ಅಂತ ಇಟ್ಬಿಟ್ರಿ ಹೆಸರು. ಇಂಡಕ್ಷನ್ 1 ಅಂತ ಟೈಪ್ ಮಾಡಿ ಕ್ರಿಯೇಟ್ ಅಂತನ್ರಿ. ನೆಟ್ ಚೆನ್ನಾಗಿದ್ರೆ ಬೇಗ ಆಗುತ್ತೆ ನೋಡ್ರಿ. ಇಂಡಕ್ಷನ್ 1 ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತಿದು, ಇಂಡಕ್ಷನ್ 1 ಅಂತ. ಇದಕ್ಕೆ ಬೇಕಾದ್ರೆ ನೀವು ಹೆಸರು ಇಟ್ಕೋಬಹುದು. ಇದನ್ನ ರೀನೇಮ್ ಬೇಕಾರೆ ಮಾಡ್ಬೋದು ನೀವು. ಇಲ್ಲಿ ರೀನೇಮ್ ಐತೆ ನೋಡ್ರಿ, ಇಂಡಕ್ಷನ್ 1 ಅಂತ. ಅಷ್ಟು ಬೇಡ, ನಮ್ಮ ಶಾರ್ಟ್ಕಟ್ ಆಗಿ ಇನಿಷಿಯಲ್ ಇರಪ್ಪ ಅಂದ್ರೆ ಇಂಡಕ್ಷನ್ 1 RIB ಅಂದ್ರೆ ಇದು ಯಾರ್ದು ಇಂಡಕ್ಷನ್ ಫೋಲ್ಡರ್ ಅನ್ನೋದು ನಿಮಗೆ ಗುರುತು ಕೂಡ ಆಗಬೇಕಾದ್ರೆ ಅದಕ್ಕೆ ನೀವು ಇಂಡಕ್ಷನ್ RIB ನೀವು ಹೆಸರು ಕೊಡುವಾಗ ಇಂಡಕ್ಷನ್ 1 ನಿಮ್ಮ ಇನಿಷಿಯಲ್ ಅನ್ನ ಸೇರಿಸ್ಕೊಡ್ರಿ. ಇನ್ನು ಈ ಫೋಲ್ಡರ್ ಅನ್ನ ಡಬಲ್ ಟ್ಯಾಪ್ ಮಾಡಿ ಈ ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡ್ರಿ. ಈಗ ಇಂಡಕ್ಷನ್ 1 ಫೋಲ್ಡರ್ ಓಪನ್ ಆಗಿದೆ. ಈ ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡಿದ ಬಳಿಕ ನೀವೇನು ಮಾಡ್ರಿ, ಇಲ್ಲಿ ಅಪ್ಲೋಡ್ ಫೋಲ್ಡರ್ ಅಂತನ್ರಿ. ಅಪ್ಲೋಡ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿದ ಬಳಿಕ ಡೆಸ್ಕ್ಟಾಪ್ ಅನ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಇನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡೆಸ್ಕ್ಟಾಪ್ ಮ್ಯಾಗ ಈಗಾಗಲೇ ಎಲ್ಲ ಸೆಷನ್ಗಳ ಒಂದು ಅಸೈನ್ಮೆಂಟ್ಗಳನ್ನು ಒಂದು ಕಡೆ ಸೇವ್ ಮಾಡ್ಯಾರಿ. ಎಲ್ಲಿ ಸೇವ್ ಮಾಡ್ಯಾರಿ, ಇಂಡಕ್ಷನ್ 1 ಅನ್ನುವಂತಹ ಒಂದು ನಿಮ್ಮದು ಫೋಲ್ಡರ್ ಎಲ್ಲಿದೆ, ನಂದು ಇಲ್ಲಿದೆ. ಇದನ್ನು ಓಪನ್ ಮಾಡ್ಕೊಡ್ರಿ. ಇನ್ನು ಓಪನ್ ಮಾಡ್ಕೊಂಡು ಇಲ್ಲಿ 16 ಸೆಷನ್ಗಳಿದಾವೆ. ಇಲ್ಲಿ ಇವತ್ತು ಒಟ್ಟಿಗೆನೂ ಕೂಡ ಅಪ್ಲೋಡ್ ಮಾಡ್ಬೋದಾಗಿತ್ತು, ಬಟ್ ಇಂಟರ್ನೆಟ್ ಸ್ಪೀಡು ಮತ್ತು ಅದು ಸಮಸ್ಯೆ ಇರೋದ್ರಿಂದ ನಾವು ಒಂದೊಂದಾಗಿ ಅಪ್ಲೋಡ್ ಮಾಡೋದು ಹೇಳ್ತಾ ಇದ್ದೀನಿ ನಿಮ್ಗೆ. ಈಗ ನೋಡ್ರಿ, ಈಗ 16 ಸೆಷನ್ ಇಲ್ಲಿದಾವ. ನಾವೇನು ಮಾಡೋಣ, ಒಂದೊಂದಾಗಿ ಅಪ್ಲೋಡ್ ಮಾಡೋಣ. ಸೆಷನ್ 1 ಕ್ಲಿಕ್ ಮಾಡೋಣ, ಅಪ್ಲೋಡ್ ಅನ್ನೋಣ. ಇದು ಅಪ್ಲೋಡ್ ಪರ್ಮಿಷನ್ ಕೇಳ್ತಾ ಇದೆ, ಪರ್ಮಿಷನ್ ಕೊಡ್ರಿ. ಈಗ ಇಲ್ಲಿ ಅಪ್ಲೋಡಿಂಗ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಇಲ್ಲಿ ಬರೀ ಹೆಸರು ಬಂದ್ರೆ ಅಪ್ಲೋಡ್ ಆಗಿರಂಗಿಲ್ಲ.
ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಹೆಸರು ಬಂದ್ರೆ ಅಪ್ಲೋಡ್ ಆಗಿರಂಗಿಲ್ಲ, ಹೆಸರು ಜೊತೆ ಇಲ್ಲಿ ತಳಗ್ ನೋಡ್ಬೇಕು ನೀವು. ಇಲ್ಲಿ ನಿಮಿಷ ನೋಡ್ತಾ ಇದ್ರಿ, 1 ನಿಮಿಷ ಲೆಫ್ಟ್. ಆಮೇಲೆ ಇಲ್ಲಿ ನೋಡ್ಬೇಕು, ಇಲ್ಲಿ ಒಂದು ರೌಂಡ್ ಚಿಹ್ನೆ ಕಾಣ್ತಾ ಇದೆ, ಅದು ನೀಲಿ ಬಣ್ಣ ತಿರುಗ್ತಾ ತಿರುಗ್ತಾ ಜಾಸ್ತಿ ಆಗ್ತಾ ಹೊಂಟಿದೆ ನೋಡ್ರಿ. ನೀಲಿ ಬಣ್ಣ ಬಂದಿದೆ, ಆ ನೀಲಿ ಬಣ್ಣ ಜಾಸ್ತಿ ಜಾಸ್ತಿ ಆಗಿ ಅದರ ರೌಂಡ್ ಕಂಪ್ಲೀಟ್ ಆಗಿ ನೀಲಿ ಬಣ್ಣ ಆಗಿ ರೈಟ್ ಮಾರ್ಕ್ ಬರಬೇಕು. ನೀವೀಗ ನೋಡ್ತೀರಿ. ನೀವು ಇಡೀ ಇಂಡಕ್ಷನ್ ಫೋಲ್ಡರ್ನ ಅಪ್ಲೋಡ್ ಮಾಡ್ರೆ ಅದು 1 ಗಂಟೆವರೆಗೂ ಟೈಮ್ ತಗೋಬಹುದು. ಆದ್ರೆ ಮತ್ತೆ ಅದು ಸಕ್ಸಸ್ಫುಲ್ ಆಗ್ತೈತಿ ಇಲ್ಲೋ ನಿಮಗೆ ಡೌಟ್ ಇತ್ತಂದ್ರೆ ನೀವು ಒಂದೊಂದಾಗಿನೇ ಅಪ್ಲೋಡ್ ಮಾಡೋದನ್ನ ಕಲೀರಿ. ಈಗ ನೋಡ್ರಿ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ ನೋಡ್ರಿ. ನೀಲಿ ಕಲರ್ ಅದು ಇಡೀ ವೃತ್ತವನ್ನ ಆವರಿಸುವ ಹಾಗೆ ಸ್ವಲ್ಪ ಭಾಗ ಮಾತ್ರ ಉಳಿದಿದೆ. ಇದು ಸೆಷನ್ 1 ಅನ್ನು ಮಾತ್ರ ನೀವು ಅಪ್ಲೋಡ್ ಡ್ರೈವ್ಗೆ ಮಾಡ್ತಾ ಇದ್ದೀರಿ. ಎಸ್ ನೋಡ್ರಿ, ಫಿನಿಶಿಂಗ್ ಅಪ್ಲೋಡ್ ಅಂತ ಇಲ್ಲಿ ಕಾಣ್ಬೋದು ನಾವು. ಇಲ್ಲಿ ನೋಡ್ರಿ ರೈಟ್ ಮಾರ್ಕ್ ಬಂತು ನೋಡ್ರಿ. ರೈಟ್ ಮಾರ್ಕ್ ಬಂತಂದ್ರೆ ನೀವೇನ್ ಮಾಡಿದಂಗ ಸೆಷನ್ 1 ಅನ್ನ ಡ್ರೈವ್ಗೆ ಅಪ್ಲೋಡ್ ಮಾಡಿದಂಗ. ಸೆಷನ್ 1 ಓನ್ಲಿ. ಹಿಂಗ್ ಸೆಷನ್ 1 ಅನ್ನ ಅಪ್ಲೋಡ್ ಮಾಡಕ್ ಏನ್ ಮಾಡ್ಯಾವಲ್ಲ, ಹಂಗ ಸೆಷನ್ 2, ಸೆಷನ್ 3, ಹಂಗ ಸೆಷನ್ 16 ವರೆಗೆ ಪ್ರತಿಯೊಂದು ಸೆಷನ್ ಅನ್ನ ನೀವು ಡ್ರೈವ್ಗೆ ಏನ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಈಗ ನಾ ಸೆಷನ್ 2 ಅನ್ನ ಎಲ್ಲಿ ಅಪ್ಲೋಡ್ ಮಾಡೋದು ಹೇಳ್ರಿ? ಸೆಷನ್ 1 ಪಕ್ಕದಲ್ಲೇ ಬರ್ಬೇಕಲ್ಲ. ಈಗ ಈ ಒಂದು ಖಾಲಿ ಜಾಗದಾಗ ಮತ್ತೆ ರೈಟ್ ಕ್ಲಿಕ್ ಮಾಡ್ರಿ. ಮತ್ತೇನ್ ಮಾಡ್ರಿ, ಅಪ್ಲೋಡ್ ಫೋಲ್ಡರ್. ಮತ್ತೆ ಎಲ್ಲಿ ಹೋಗ್ರಿ? ಈಗ ಅಪ್ಲೋಡ್ ಫೋಲ್ಡರ್ ಹೋಗಿ ಮತ್ತೆ ನಿಮ್ಗೆ ಇಲ್ಲೇ ಈಗ ನೋಡ್ರಿ, ಈಗ ಡೆಸ್ಕ್ಟಾಪ್ ಅಂತೂ ಅದೇ. ಈಗ ಇಂಡಕ್ಷನ್ 1 ಫೋಲ್ಡರ್ ಇಲ್ಲೇ ಇದೆ ಮ್ಯಾಗೆ. ಸೆಷನ್ 1 ಅಂತ ಅಪ್ಲೋಡ್ ಮಾಡಿರಿ. ಈಗ ಇಲ್ಲಿ ನಿಮ್ಮ ಇಂಡಕ್ಷನ್ 1 ಹೆಸರು ಮ್ಯಾಗ ಕ್ಲಿಕ್ ಮಾಡ್ರಿ. ಸೆಷನ್ 1 ಈಗಾಗಲೇ ಅಪ್ಲೋಡ್ ಮಾಡಿರಿ. ಈಗ ಏನ್ ಮಾಡ್ಬೇಕು? ಸೆಷನ್ 2 ಅಪ್ಲೋಡ್ ಅನ್ರಿ. ಇಲ್ಲಿ ಪರ್ಮಿಷನ್ ಕೇಳ್ತದ. ಸೇಮ್ ಸೆಷನ್ 1 ಅಪ್ಲೋಡ್ ಮಾಡಿದ ರೀತಿಯಲ್ಲೇನೆ ಮಾಡಬೇಕು. ಈಗ ನೋಡ್ರಿ ಸೆಷನ್ 2 ಕೂಡ ಅಪ್ಲೋಡ್ ಸ್ಟಾರ್ಟ್ ಆಗಿದೆ. ಈ ವೃತ್ತವನ್ನ ಗಮನಿಸ್ರಿ. ಇಲ್ಲಿ ಈ ವೃತ್ತವನ್ನ ಗಮನಿಸ್ರಿ. ಸೆಷನ್ 2 ಅಂತ ಹೆಸರದ ಅಲ್ಲಿ ವೃತ್ತವನ್ನು ಕೂಡ ನೋಡ್ರಿ, ನೀಲಿ ಆಕಾರದಲ್ಲಿ ವೃತ್ತ ಆವರಿಸ್ತಾ ಜಾಸ್ತಿ ಆಗ್ತಾ ಹೊಂಟದ. ಅದೇನಾಗಬೇಕು? ಕಂಪ್ಲೀಟ್ ಆಗಿ ವೃತ್ತ ಕಂಪ್ಲೀಟ್ ಆಗಿ ಏನಾಗಬೇಕು? ರೈಟ್ ಮಾರ್ಕ್ ಬರಬೇಕು. ಹೆಂಗ್ ಸೆಷನ್ 1 ಮ್ಯಾಗ ರೈಟ್ ಮಾರ್ಕ್ ಬಂದದಲ್ಲ, ಹಂಗ ಸೆಷನ್ 2 ಮ್ಯಾಗ್ನು ಕೂಡ ರೈಟ್ ಮಾರ್ಕ್ ಬರಬೇಕು. ಹಿಂಗೆ ಅಪ್ಲೋಡ್ ಆಗುವಾಗ ಇಲ್ಲಿ ಹೋಗಿ ಈ ಬಟನ್ ಮೇಲೆ ಒತ್ತರೆ ಡಿಲೀಟ್ ಆಗತ್ತೆ. ಈಗ ದಯವಿಟ್ಟು ಈ ಕಡೆ ಈ ಭಾಗದಲ್ಲಿ ಬರಬೇಡಿ, ಇಲ್ಲಿ ದೂರ ಇರಲಿ, ನಮ್ಮ ಕರ್ಸರ್ ದೂರ ಇಟ್ಕೊಡ್ರಿ. ನೋಡ್ರಿ ಈ ಕಂಪ್ಲೀಟ್ ಆಯ್ತು ಮತ್ತು ರೈಟ್ ಮಾರ್ಕ್ ಕೂಡ ಬಂತು. ಹಂಗಾದ್ರೆ ಅರ್ಥ ಏನು? ಸೆಷನ್ 2 ಅಪ್ಲೋಡ್ ಆಗಿದೆ. ನೀವು ಬೇಕಾದ್ರೆ ಪ್ರತಿಯೊಂದು ಅಪ್ಲೋಡ್ ಆಗಿರೋ ಮಾಹಿತಿಯನ್ನು ಕೂಡ ನೀವು ಏನ್ ಮಾಡ್ಬೋದು, ಈ ಪ್ರತಿಯೊಂದು ಸೆಷನ್ ಅಪ್ಲೋಡ್ ಆದ ತಕ್ಷಣ ಅದನ್ನ ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡಿ ನೋಡ್ಬೋದು. ಈಗ ಆಗ್ಯಾವ ನೋಡ್ರಿ. ನೀವು ಸೆಷನ್ 1 ದಲ್ಲಿ ತೆಗೆದಿರೋ ಇಮೇಜ್ಗಳು, ಆಮೇಲೆ ಒಮ್ಮೊಮ್ಮೆ ಕೆಲವೊಂದಿಟ್ಟು ಇಮೇಜ್ಗಳು, ಫೋಲ್ಡರ್ಗಳು, ವಿಡಿಯೋಗಳು ಅವು ಬಂದ್ರೆ ಸಾಕು, ಅವು ಓಪನ್ ಆಗ್ತಾವಿಲ್ಲ ಅಂತ ಚೆಕ್ ಮಾಡ್ಬೇಡ್ರಿ. ಜಸ್ಟ್ ಬಂದ್ರೆ ನೀವು ಆ ಅಸೈನ್ಮೆಂಟ್ ಅನ್ನ ಫೋಲ್ಡರ್ಗ ಅಪ್ಲೋಡ್ ಮಾಡಿದಾಗ ಮತ್ತೆ ಈಗ ಇಲ್ಲಿ ಓಪನ್ ಮಾಡಿರಿ. ಇನ್ನ ನಮ್ಮ ಮುಖ್ಯವಾಗಿ ಮತ್ತೆ ಹಿಂದ್ ಬರ್ಬೇಕು ಅಂದ್ರೆ ಇಲ್ಲಿ ಮೈ ಡ್ರೈವ್ ಓದ್ತಿರ ನೀವು ಮೇನ್ ಫೋಲ್ಡರ್ ಹೋಗಿರಿ. ಇಲ್ಲೇ ಇಂಡಕ್ಷನ್ ಫೋಲ್ಡರ್ ಓದ್ತಿರ ನೀವು ಸೆಷನ್ ದಾಗ ಹೋಗಿರಿ. ನೋಡ್ರಿ ಇಲ್ಲಿ ಮೈ ಡ್ರೈವ್ ಓದ್ತಿರ ಅಂದ್ರ ಇಲ್ಲಿ ಬರ್ತೀರಿ ಇಂಡಕ್ಷನ್ 1 ಫೋಲ್ಡರ್ದಾಗ. ನಾ ಏನ್ ಮಾಡ್ತೀನಿ, ಈಗ ಇಂಡಕ್ಷನ್ 1 ಫೋಲ್ಡರ್ ದೊಳಗೆ ಹೋದ್ನಿ. ಇಲ್ಲಿ 1, 2 ಅಪ್ಲೋಡ್ ಆಗ್ಯಾವ. ಇದೇ ರೀತಿ ನೀವು 3ನೇದು ಅಪ್ಲೋಡ್ ಮಾಡ್ರಿ. 3ನೇದು ಹೆಂಗೆ ಅಪ್ಲೋಡ್ ಮಾಡೋದು? ಅಪ್ಲೋಡ್ ಫೋಲ್ಡರ್ ಮತ್ತೆ ಇಲ್ಲಿ ಮ್ಯಾಗ ಇಂಡಕ್ಷನ್ 1. ಈಗ 2 ಆಗ್ಯಾವ. ಮೂರನೇದು ಅಪ್ಲೋಡ್ ಅನ್ರಿ. ಇವೆಲ್ಲ ಅಪ್ಲೋಡ್ 1 ರಿಂದ 16 ಮಾಡೋಕ್ಕಿಂತ ಪೂರ್ವದೊಳಗೆ ಇವೆಲ್ಲ ಸೆಷನ್ಗಳು ಮೊದಲು ಭರ್ತಿ ಆಗ್ಯಾವ, ಅದನ್ನು ಚೆಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ರಿ. ಅಥವಾ ನೀವು ಅಪ್ಲೋಡ್ ಮಾಡಿದಾಗ ಏನ್ ಮಾಡ್ರಿ, ಈಗ ಅಪ್ಲೋಡ್ 3ನೇದಾಗ್ಯದ, ಇದನ್ನ ಇಲ್ಲಿ ಏನ್ ಮಾಡ್ರಿ, ಡಬಲ್ ಟ್ಯಾಪ್ ಮಾಡಿ ಚೆಕ್ ಕೂಡ ಮಾಡ್ರಿ. ಈಗ ನೋಡ್ರಿ, ಎಸ್ ಈ ಒಂದು ಸೆಷನ್ದಲ್ಲಿ ಮಾಡಿದಾರ ಕಾರ್ಯ ಇಲ್ಲ ಐತಿ. ಇವುಗಳನ್ನ ಓಪನ್ ಅದು ಮಾಡಕ್ ಹೋಗ್ಬೇಡ್ರಿ. ಕೆಲವೊಂದ್ಸಲ ಓಪನ್ ಆಗ್ಬೋದು, ಕೆಲವೊಂದ್ಸಲ ಓಪನ್ ಆಗದೇ ಇರ್ಬೋದು. ಬಟ್ ಓಪನ್ ಆಗೇ ಆಗ್ತಾವ. ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವ್ರಿಗೆ ಓಪನ್ ಆಗ್ತಾವು. ನೀವು ಜಸ್ಟ್ ಅದನ್ನ ಅದ್ರಾಗ ಇಡುವಂಗೆ ನೋಡ್ರಿ. ಯಾವುದೇ ಫೋಲ್ಡರ್ ಖಾಲಿ ಇರಬಾರ್ದು. ಸೆಷನ್ 3 ಆಯ್ತು. ಇನ್ನ ಸೆಷನ್ 4 ಅದ್ರಲ್ಲಿ ಮ್ಯಾಕ್ ಕ್ಲಿಕ್ ಮಾಡೋಣ. ಸೆಷನ್ 4 ತಗೊಳ್ಳೋಣ. ನೀವು ಎಟ್ ಎ ಟೈಮ್ 2-3 ಫೋಲ್ಡರ್ಗಳನ್ನು ಮಾಡ್ಬೋದು ನೋಡ್ರಿ. ಅದಕ್ಕೆ ಏನ್ ಮಾಡ್ರಿ, ಕಂಟ್ರೋಲ್ ಹಿಡೀರಿ. ಸೆಷನ್ 1, 2 ಅಥವಾ ಶಿಫ್ಟ್ ಹಿಡೀರಿ. ಸೆಷನ್ 1 ಎಲ್ಲಾನು ತಗೋಬಹುದು. ಸೆಷನ್ ಇಲ್ಲ ಒಂದೊಂದೇ ತಗೋಬಹುದು. ಈಗ 4ನೇ ತಗೋಬೇಕು.
ಎಲ್ಲವುಗಳನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಆಪ್ಷನ್ ಇಲ್ಲಿ ಬರ್ತಾ ಇಲ್ಲ. ಓಕೆ, ಒಂದೊಂದ ಮಾಡೋಣ. ಸೆಷನ್ 4 ಅಪ್ಲೋಡ್. ಈ ಎಲ್ಲ ಅಪ್ಲೋಡಿಂಗ್ ಪ್ರೊಸೆಸ್ ಬೇಗ ಬೇಗ ಆಗಬೇಕಪ್ಪ ಅಂದ್ರೆ ಇಂಟರ್ನೆಟ್ ಗುಣಮಟ್ಟ ಚಲೋ ಇರಬೇಕು. ಇಂಟರ್ನೆಟ್ ಓಕೆ, ಸೆಷನ್ 4 ಕೂಡ ಆಯಿತು. ಇನ್ನ ಸೆಷನ್ 5 ಸೆಷನ್ 5 ಕೂಡ ಅಪ್ಲೋಡ್ ಆಯಿತು. ಸೆಷನ್ 5 ಅಪ್ಲೋಡ್ ಆಗ್ತಾ ಇದೆ. ಯಾವುದೇ ಒಂದು ಸೆಷನ್ದೊಳಗೆ ಜಾಸ್ತಿ MB ಇರುವ ವಿಡಿಯೋ, ಆಡಿಯೋ ಅಥವಾ ಜಾಸ್ತಿ ಮೆಮರಿ ಉಪಯೋಗಿಸೋ ಫೈಲ್ ಫೋಲ್ಡರ್ಗಳು ಇದ್ದು ಅಂದ್ರೆ ಅಪ್ಲೋಡ್ ಆಗಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಇಲ್ಲ ಕಡಿಮೆ MB ಇದ್ದು ಅಂದ್ರೆ ಬೇಗ ಅಪ್ಲೋಡ್ ಆಗ್ತಾ ಇದೆ. ಹಿಂಗೆ ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ಬೋದು. ನೀವು ಮಾಡ್ರಿ ಪ್ರತಿಯೊಂದನ್ನು. ಸೆಷನ್ 6 ನಾವು ಪ್ರತಿ ಸಲ ಅಪ್ಲೋಡ್ ಮಾಡುವಾಗ ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡಬೇಕು. ಈ ಫೋಲ್ಡರ್ ಮ್ಯಾಗ ರೈಟ್ ಕ್ಲಿಕ್ ಮಾಡಬಾರ್ದು. ಖಾಲಿ ಜಾಗ ರೈಟ್ ಕ್ಲಿಕ್ ಮಾಡಿದಾಗನೇ ಖಾಲಿ ಜಾಗದಾಗ ರೈಟ್ ಕ್ಲಿಕ್ ಮಾಡಿನೇ ಅಪ್ಲೋಡ್ ಅನ್ಬೇಕು. ಎಸ್, ಈಗ ನೋಡ್ರಿ ಎಲ್ಲ ಫೋಲ್ಡರ್ಗಳು ಅಪ್ಲೋಡ್ ಆಗಿವ ಅಂತ ಚೆಕ್ ಮಾಡ್ಕೊಡ್ರಿ. ಎಲ್ಲದ್ರ ಮ್ಯಾಗ ರೈಟ್ ಮಾರ್ಕ್ ಬಂದ ಚೆಕ್ ಮಾಡ್ಕೊಡ್ರಿ. ನೋಡ್ರಿ 1 1 ಹಿಡಿದು 2 3 4 5 6 7 8 9 10 11 12 13 14 15 16 ಪ್ರತಿಯೊಂದರ ಮ್ಯಾಗೂ ರೈಟ್ ಚಿಹ್ನೆ ಬಂದೈತಪ್ಪ ಅಂದ್ರೆ ಎಲ್ಲವುಗಳು ಕೂಡ ಅಪ್ಲೋಡ್ ಆಗ್ಯಾವ. ಓಕೆ, ಈ ರೀತಿ ಪ್ರತಿಯೊಂದು ಫೈಲನ್ನ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ಬೋದು. ಯಾವುದೇ ಫೋಲ್ಡರ್ ಖಾಲಿ ಇರದ ಹಾಗೆ ನೋಡಿಕೊಂಡು ಎಲ್ಲ ಅಸೈನ್ಮೆಂಟ್ಗಳನ್ನ ಆ ಫೋಲ್ಡರ್ದಾಗ ಇಟ್ಟಿದ್ರಂದ್ರೆ ಈ ಪ್ರತಿ ಯಾವ್ದು ಬೇಕಾದ ಫೋಲ್ಡರ್ನ ನೀವು ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡ್ರೆ ಅದರಲ್ಲಿರುವ ಈ ಪೋರ್ಟ್ಫೋಲಿಯೋ ನಿಮ್ ಕಣ್ ಮುಂದೆ ಬರ್ತದೆ. ನೋಡ್ರಿ, ಇಲ್ಲ ಬಂದಾವ. ಇನ್ನ ಇದಾದ ಮೂಲಕ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೈ ಡ್ರೈವ್ ಇಲ್ಲಿ ಮ್ಯಾಗ ಕ್ಲಿಕ್ ಮಾಡ್ರಿ. ಈ ಇಂಡಕ್ಷನ್ ಫೋಲ್ಡರ್ ಅಂತ ಏನ್ ನೀವು ಹೆಸರು ಕೊಟ್ಟಿರಲ್ಲ ಈ ಮೇನ್ ಫೋಲ್ಡರ್ ಬರ್ಬೇಕು. ಇಲ್ಲಿ ಮೈ ಡ್ರೈವ್ ಕ್ಲಿಕ್ ಮಾಡಿದಾಗ ಬರ್ತೈತೆ. ಮೇಲ್ಗಡೆ ಮ್ಯಾಲ್ ಡ್ರೈವ್ ಐತೆ, ಮೈ ಡ್ರೈವ್ ಐತ್ರಲ್ಲ, ಇಲ್ಲಿ ಕ್ಲಿಕ್ ಮಾಡ್ರೆ ಈ ಫೋಲ್ಡರ್ ಕಾಣ್ತದ. ಇಲ್ಲಿ ಕಾಣೈತೆ ನೋಡ್ರಿ. ಇದ್ರ ಮ್ಯಾಗ ರೈಟ್ ಕ್ಲಿಕ್ ಮಾಡಿ ಗೆಟ್ ಲಿಂಕ್ ಅನ್ಬೇಕು. ಇಂಡಕ್ಷನ್ ಮೇನ್ ಫೋಲ್ಡರ್. ಆಮೇಲೆ ಇಲ್ಲಿ ಹಿಂಗ ಒಂದು ಪಾಪಪ್ ಮೆನು ಓಪನ್ ಆಗತ್ತ. ಇದರಲ್ಲಿ ಏನಾದ್ರು ಈ ರೀತಿ ಕಂಡೀಷನ್ ಕೇಳಿದ್ರೆ ಇಲ್ಲಿ ಕಂಡೀಷನ್ ರಿಸ್ಟ್ರಿಕ್ಟೆಡ್ ಅಂತ ಇದ್ರೆ ಏನ್ ಮಾಡ್ಬೇಕದನ್ರಿ ಎನಿ ಒನ್ ವಿತ್ ದಿ ಲಿಂಕ್ ಅಂತ ತಗೋಬೇಕು. ಆಮೇಲೆ ಇಲ್ಲಿ ವ್ಯೂವರ್ ಅಂತ ಐತಿ, ವ್ಯೂವರ್ ಇರಬೇಕು. ಎಡಿಟರ್ ಅಂತ ಇದ್ರೆ ಅದನ್ನ ತಗೋಬಾರ್ದು. ಏನ್ ಮಾಡ್ಬೇಕು, ವ್ಯೂವರ್ ತಗೋಬೇಕು. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಕಾಪಿ ಲಿಂಕ್ ಅನ್ಬೇಕು. ಲಿಂಕ್ ಕಾಪಿಡ್ ಅಂತ ಇಲ್ಲಿ ಬರ್ತಾ ಇದೆ ನೋಡ್ರಿ. ಲಿಂಕ್ ಕಾಪಿಡ್ ಅಂತ ಬರ್ತಾ ಇದೆ, ಹಿಂಗ್ ಬರ್ಬೇಕು. ಈಗ ಲಿಂಕ್ ಕಾಪಿ ಆಗೈತಿ. ಇದನ್ನೇನ್ ಅನ್ಬೇಕು, ಡನ್ ಅನ್ಬೇಕು. ಈಗ ಈ ಒಂದು ಫೋಲ್ಡರ್ದ ಲಿಂಕ್ ನಮಗೆ ಸಿಕ್ಕೈತಿ. ಈ ಫೋಲ್ಡರ್ದ ಲಿಂಕ್ ಅನ್ನ ನಾವ್ ಎಲ್ಲಿ ಏನ್ ಮಾಡ್ಬೇಕು, ICT ಪೋರ್ಟಲ್ ನಲ್ಲಿ ಸಬ್ಮಿಟ್ ಮಾಡ್ಬೇಕು. ಈ ಫೋಲ್ಡರ್ದ ಲಿಂಕ್ ಸಬ್ಮಿಟ್ ಮಾಡತ್ತಿರಪ್ಪ ಅಂದ್ರೆ ಈ ಇಡೀ ಫೋಲ್ಡರ್ ಅನ್ನ ನೀವು ಸಬ್ಮಿಟ್ ಮಾಡತ್ತೀರ ಅಂದಂಗ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡೋಣ. ಇನ್ನ ಹೆಂಗೋ ಲಿಂಕ್ ನಮಗೆ ಕಾಪಿ ಆಗಿದೆ. ಇದನ್ನ ನೀವು ನಿಮ್ಮ ಸುರಕ್ಷತೆ ಅಥವಾ ನಿಮಗೆ ಮುಂದಿನ ಇದಕ್ಕ ಏನ್ ಮಾಡಬಹುದು, ಇದನ್ನ ಸೇವ್ ಮಾಡಿ ಇಟ್ಕೋಬಹುದು. ಸೇವ್ ಹೆಂಗ್ ಮಾಡೋದು, ನಿಮ್ಮ ಇಂಡಕ್ಷನ್ ಫೋಲ್ಡರ್ ಅನ್ನ ಓಪನ್ ಮಾಡ್ರಿ. ಇಲ್ಲೇ ರೈಟ್ ಕ್ಲಿಕ್ ಮಾಡಿ ನ್ಯೂ ಅನ್ರಿ. ಇದು ನಮ್ಮ ಸೇಫ್ಟಿಗೋಸ್ಕರ ಮಾಡ್ಲೇಬೇಕಂತೇನಿಲ್ಲ. ನಮ್ಮ ಡೆಸ್ಕ್ಟಾಪ್ ಮ್ಯಾಗ ಇತ್ತಿದ್ದು ಇದಕ್ಕ ಲಿಂಕ್ ಅಂತ ಹೆಸರಿಡ್ರಿ, ಅಥವಾ ಫೈನಲ್ ಲಿಂಕ್ ಅಂತ ಹೆಸರಿಡ್ರಿ. ಇದನ್ನ ಓಪನ್ ಮಾಡಿ, ಇದನ್ನ ಕಂಟ್ರೋಲ್ V ಅನ್ರಿ. ಈ ಲಿಂಕ್ ಪೇಸ್ಟ್ ಆಗ್ಯದ, ಇದಕ್ಕೆ ಸ್ಪೇಸ್ ಕೊಡ್ರಿ. ಇದು ಲಿಂಕ್ ಕ್ರಿಯೇಟ್ ಆಗ್ಯದ.
ಈ ಲಿಂಕ್ ಸುಮ್ ನಮ್ಮ ಸೇಫ್ಟಿಗೋಸ್ಕರ ಇದನ್ನ ಜಸ್ಟ್ ಸೇವ್ ಆಗಿರ್ತೈತ್ರಿ, ಇದು ನಿಮ್ಮ ಫೋಲ್ಡರ್ದೊಳಗೆ ಆಗಿರ್ತೈತಿ. ಸೇವ್ ಅನ್ನೋನು. ಇನ್ನ ಈ ಲಿಂಕ್ ಆಲ್ರೆಡಿ ಮತ್ತೆ ನಮ್ಮ ಇದ್ರೊಳಗೆ ಕಾಪಿ ಅದ. ಇದು ನಮ್ಮ ರೈಟ್ ಕ್ಲಿಕ್ ಮಾಡ್ರೆ ಕಾಪಿ ಅನ್ನೋದು ಆಪ್ಷನ್ ದಲ್ಲಿ ಕಾಪಿ ಆಗ್ಯದ. ಏನ್ ಮಾಡೋಣ, ಇದನ್ನ ನಾವು ನಮ್ಮ ಪೋರ್ಟಲ್ ದಲ್ಲಿ ಸೇವ್ ಮಾಡಬೇಕು. ಪೋರ್ಟಲ್ ನಲ್ಲಿ ಯಾವ ರೀತಿ, ಈಗಾಗಲೇ ತೆಗೆದುಕೊಂಡಿರುವ ಲಿಂಕು ಈಗಾಗಲೇ ನಮ್ಮ ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗಿರುತ್ತದೆ. ಕ್ಲಿಪ್ ಬೋರ್ಡ್ ಅಂದ್ರೆ ನಾವು ರೈಟ್ ಕ್ಲಿಕ್ ಮಾಡ್ರೆ ಅದು ಕಾಪಿ ಆಪ್ಷನ್ ಇನ್ನೂ ಕೂಡ ಪೇಸ್ಟ್ ಆಪ್ಷನ್ ಇನ್ನೂ ತೋರಿಸ್ತದೆ. ಅದಕ್ಕೆ ಏನ್ ಮಾಡೋಣ, ಈಗ ಈ ಒಂದು ಕಾಪಿ ಆದ ಲಿಂಕ್ ಅನ್ನ, ಈಗ ಈ ಕಾಪಿ ಆಗಿರೋ ಲಿಂಕ್ ಅನ್ನ ICT ಪೋರ್ಟಲ್ ನಲ್ಲಿ ಯಾವ ರೀತಿ ಹಾಕ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಒಂದು ಹೊಸ ಪೇಜ್ ಅನ್ನ ಇಲ್ಲೇ ಓಪನ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ICT ಕರಿಕ್ಯುಲಮ್ ಅಂತ ಓಪನ್ ಮಾಡಿ, ICT ಕರಿಕ್ಯುಲಮ್ದೊಳಗ ಪೇಜ್ ಓಪನ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಅನ್ನೋದಿಲ್ಲ ಮೇಲೆ ಕಾಣ್ತಾ ಇದೆ, ಲಾಗಿನ್. ಇಲ್ಲಿ ನಿಮ್ಮ ಮೇಲ್ ID ಹಾಕ್ರಿ. ಇದ್ರ ಪಾಸ್ವರ್ಡ್ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ರಿ. ಕ್ಯಾಪ್ಚಾನ ಕರೆಕ್ಟ್ ಎಂಟ್ರಿ ಮಾಡ್ರಿ. ಕ್ಯಾಪ್ಚಾ ನಿಮ್ಗೆ ಇಷ್ಟ ಇದ್ರೆ ಇದನ್ನೇ ಎಂಟ್ರಿ ಮಾಡ್ರಿ, ಇಲ್ಲಾಂದ್ರೆ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ರಿಫ್ರೆಶ್ ಬಟನ್ ಆದ್ರೆ ಕ್ಯಾಪ್ಚಾ ಚೇಂಜ್ ಆಗ್ತಾವ. ನಿಮ್ಗೆ ಯಾವ್ದು ಬೇಕಲ್ಲ ಈಸಿ ಆಗಿರೋ ಕ್ಯಾಪ್ಚಾನ ತಗೊಂಡು ಲಾಗಿನ್ ಅನ್ರಿ. ಓಕೆ, ಲಾಗಿನ್ ಆಯ್ತು. ಲಾಗಿನ್ ಆಗ್ಯಾಕ ಪ್ರೂಫ್ ಏನು, ಇಲ್ಲಿ ನಿಮ್ಮ ಹೆಸರು ಬರಬೇಕು. ಈ ಹೆಸರು ಬಂದ ತಕ್ಷಣ ಇಲ್ಲಿ ಹೆಸರು ರೀತಿಯಾಗ ಡ್ಯಾಶ್ ಬೋರ್ಡ್ ಬಂದದ. ಈ ಡ್ಯಾಶ್ ಬೋರ್ಡ್ ಮ್ಯಾಗ ಕ್ಲಿಕ್ ಮಾಡ್ರಿ. ಡ್ಯಾಶ್ ಬೋರ್ಡ್ ನಿಮ್ಮನ್ನ ಎಲ್ಲಿ ಒಯ್ತದಪ್ಪ ಅಂದ್ರೆ ನಿಮ್ಮ ಕೋರ್ಸ್ನ ಪೇಜ್ಗೆ ಒಯ್ತದ. ನೀವು ಎಲ್ಲಿ ಕೋರ್ಸ್ ಅನ್ನ ಹುಡುಕ್ಯಾಡೋ ಅವಶ್ಯಕತೆ ಇಲ್ಲ. ಇನ್ನಿಲ್ಲಿ ಕೋರ್ಸಸ್ ಅಂದ್ರೆ ನೀವು ಯಾವ ಕೋರ್ಸ್ ಕಲಿತಾ ಇದೀರಿ ಅದರ ಸೆಷನ್ಗಳು ಸಿಗ್ತಾವು. ಬಟ್ ನಾವೀಗ ಫೈನಲ್ ಸಬ್ಮಿಷನ್ ಮಾಡೋರ್ದೀವಿ. ಫೈನಲ್ ಸಬ್ಮಿಷನ್ ಅಂದ್ರೆ ಏನಾಗಿರ್ಬೇಕು, ಟೈಮ್ ಲೈನ್ ಓಪನ್ ಆಗಿರ್ಬೇಕು. ಈಗ ಜಸ್ಟ್ ಟೈಮ್ ಲೈನ್ ಓಪನ್ ಆಗಿದೆ. ಕೋರ್ಸಸ್ ಅಂದ್ರೆ ಇಲ್ಲಿ ಕೋರ್ಸಸ್ ಓಪನ್ ಆಗ್ತಾವ. ನೀವು ಎಲ್ಲಿ ಹೋಗ್ಬೇಕು, ಈಗ ಫೈನಲ್ ಸಬ್ಮಿಷನ್ ಮಾಡೋರಿದ್ದೀರಿ, ಈಗ ಎಲ್ಲಿ ಓಪನ್ ಮಾಡಬೇಕು, ಟೈಮ್ ಲೈನ್. ಈ ಟೈಮ್ ಲೈನ್ ನಲ್ಲಿ ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಬರ್ದಿದ್ದಾರೆ, ಇಲ್ಲಿ ಕ್ಲಿಕ್ ಮಾಡಬೇಡ್ರಿ. ಎಲ್ಲಿ ಕ್ಲಿಕ್ ಮಾಡ್ರಿ ಅಂದ್ರೆ ಇಲ್ಲಿ ಆಡ್ ಸಬ್ಮಿಷನ್ ಅಂತ ಐತಿ ನೋಡ್ರಿ. ಇಲ್ಲಿ ಆಡ್ ಸಬ್ಮಿಷನ್ ಅನ್ನುವಂತಹ ಈ ಹೆಸರಿನ ಮೇಲೆ ಒಂದು ಕೈಯ ಚಿಹ್ನೆ ಬಂದಾಗ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಫೈನಲ್ ಸಬ್ಮಿಷನ್ ಪೇಜ್ ಓಪನ್ ಆಗ್ತೈತಿ. ಓಪನ್ ಆಯ್ತು ನೋಡ್ರಿ, ಫೈನಲ್ ಪೇಜ್ ಸಬ್ಮಿಷನ್ ಪೇಜ್ ಓಪನ್ ಆಯ್ತು. ಈ ಫೈನಲ್ ಪೇಜ್ ಸಬ್ಮಿಷನ್ ಅಲ್ಲಿ ಏನ್ ಮಾಡ್ಬೇಕಾಗೈತಿ ನೋಡ್ರಿ, ಇಲ್ಲಿ ಈ ಆನ್ಲೈನ್ ಟೆಕ್ಸ್ಟ್ ಅಂತ ಒಂದು ಪಾಪ್ಅಪ್ ಮೆನು ಓಪನ್ ಆಗ್ಯದ. ಇಲ್ಲಿ ನಿಮ್ಮ ಅಸೈನ್ಮೆಂಟ್ ಲಿಂಕ್ ಅನ್ನ ಹಾಕ್ಬೇಕಾಗೈತಿ. ಇನ್ನು ಲಿಂಕ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಗಮನ ಕೊಟ್ಟು ನೋಡ್ರಿ. ಈ ಬಾಕ್ಸ್ ನಲ್ಲಿ ಕೆಲವೊಂದಿಟ್ಟು ಆಪ್ಷನ್ಗಳದಾವ್ರಿ. ಇಲ್ಲಿ ಯಾವ ಆಪ್ಷನ್ ಮ್ಯಾಗ ಹೋಗ್ರಪ್ಪ ಅಂದ್ರೆ ಲಿಂಕ್ ಆಪ್ಷನ್. ಇದು ಲಿಂಕ್ ಆಪ್ಷನ್ ನೋಡ್ರಿ. ಇದ್ರ ಮ್ಯಾಗ ಹೋದ್ರೆ ಲಿಂಕ್ ಅಂತ ತೋರಿಸ್ತಾ ಇದೆ ನೋಡ್ರಿ. ಈ ಲಿಂಕ್ ಮ್ಯಾಗ ಒಮ್ಮೆ ಕ್ಲಿಕ್ ಮಾಡ್ರಿ, ಒಂದು ಬಾಕ್ಸ್ ಓಪನ್ ಆಗ್ತೈತಿ. ಈ ಬಾಕ್ಸ್ ಓಪನ್ ಆದ ತಕ್ಷಣ ಇಲ್ಲಿ ಕರ್ಸರ್ನು ಕೂಡ ಇಲ್ಲಿ ಕಾಣ್ತಾ ಇದೆ, ಕರ್ಸರು ಕಾಣ್ತಾ ಇದೆ. ಈಗ ಜಸ್ಟ್ ಇದು ಬಾಕ್ಸ್ ಓಪನ್ ಆದ ತಕ್ಷಣ ಏನನ್ರಿ, ಕಂಟ್ರೋಲ್ V ಅಂದ್ರೆ ನೀವು ಈಗಾಗಲೇ ಕಾಪಿ ಮಾಡಿ ಇಟ್ಕೊಂಡಂತ ಲಿಂಕ್ ಇಲ್ಲಿ ಬಂದಿರ್ತದೆ. ಇದನ್ನ ನೀವು ಸೇಫ್ಟಿಗಾಗಿ ವರ್ಡ್ದಾಗೂ ಸೇವ್ ಮಾಡಿ ಇಟ್ಟಿರಿ. ಒಮ್ಮೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ರಿ, ವರ್ಡ್ದಾಗ ಓಪನ್ ಮಾಡಿ ಅಲ್ಲಿ ಕಾಪಿ ಲಿಂಕ್ ಮತ್ತೊಮ್ಮೆ ಕಾಪಿ ಮಾಡಿ ತಂದಿಲ್ಲಿ ಪೇಸ್ಟ್ ಮಾಡ್ರಿ. ಕಂಟ್ರೋಲ್ V ಅಂದ್ರೆ ಇಲ್ಲಿ ಪೇಸ್ಟ್ ಆಯ್ತು. ಇನ್ನಿಲ್ಲಿ ಓಪನ್ ಇನ್ ನ್ಯೂ ವಿಂಡೋ ಕ್ಲಿಕ್ ಮಾಡಿ ಕ್ರಿಯೇಟ್ ಲಿಂಕ್ ಅನ್ರಿ. ನೋಡ್ರಿ, ಇದು ಹಳದಿ ಕಲರ್ ಆಗಿ ಬದಲಾಗಬೇಕು. ಹಳದಿ ಕಲರ್ ಬದಲಾಗಿತ್ತು ಅಂದ್ರೆ ಈ ನೀವು ಹಾಕಿರುವ ಲಿಂಕ್ ಇಲ್ಲಿ ಕರೆಕ್ಟ್ ಆಗಿ ಸಬ್ಮಿಟ್ ಆಗಿದೆ. ಇನ್ನ ಇದು ಸಬ್ಮಿಟ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಪೇಜ್ ಅನ್ನು ಕೆಳಗಡೆ ಹೋಗ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಹಳ ಮುಖ್ಯವಾದ ಕೆಲಸ ಐತ್ರಿ, ಸೇವ್ ಚೇಂಜಸ್ ಐತ್ರಿ. ಇದು ಇಂಟರ್ನೆಟ್ ಸ್ಪೀಡ್ ಮ್ಯಾಗ ನಿಮ್ಮ ಸೇವ್ ಚೇಂಜಸ್ ಅನ್ನ ಸಬ್ಮಿಟ್ ಮಾಡ್ಕೊಳ್ಳೋದತ್ತಿ. ಅದಕ್ಕೆ ಏನ್ ಮಾಡ್ರಿ, ಈ ಇಂಟರ್ನೆಟ್ ಅಂತೂ ಕನೆಕ್ಟ್ ಅದ. ಈ ಸೇವ್ ಚೇಂಜಸ್ ಮ್ಯಾಗ ಒಮ್ಮೆ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡ್ರಿ ಅದು ಏನಾಕೈತಿ, ಅದು ಏನೋ ಯು ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ಅಂತ ಬರ್ತೈತಿ.
ಅದಕ್ಕೆ ನಿಮ್ ಬರೀ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ಬೇಕಂದ್ರೆ ಒಮ್ಮೆ ಮಾತ್ರ ಕ್ಲಿಕ್ ಮಾಡಬೇಕು, ಗಮನ ಕೊಡಬೇಕು. ಕೆಲವೊಬ್ರು ಡಬಲ್ ಕ್ಲಿಕ್ ಮಾಡಿ ಸರ್ ನಮ್ದು ಏನೋ ಬೇರೆ ಬತ್ರಿ ಅಂತ ಕೆಲವೊಬ್ರು ಹೇಳಿದ ಉದಾಹರಣೆ ಇದಾವೆ. ಅದಕ್ಕೆ ಏನ್ ಮಾಡ್ರಿ, ಸೇವ್ ಚೇಂಜಸ್ ಮೇಲೆ 2 ಸಲ ಕ್ಲಿಕ್ ಮಾಡಬೇಕು, ಒಂದೇ ಸಲ ಕ್ಲಿಕ್ ಮಾಡಬೇಕು. ಒಮ್ಮೆ ಅದು ಬೇಗನೆ ಅದರ ಚೇಂಜಸ್ ತೋರಿಸದೇ ಇರಬಹುದು, ಬಟ್ ಒಮ್ಮೆ ಕ್ಲಿಕ್ ಮಾಡಿ ನೀವೇನ್ ಮಾಡ್ರಿ, ವೇಟ್ ಮಾಡ್ರಿ. ನಾ ಏನ ಕ್ಲಿಕ್ ಮಾಡಿಲ್ಲ, ಈಗ ಕ್ಲಿಕ್ ಮಾಡ್ದೆ ನೋಡ್ರಿ. ಒಮ್ಮೆ ಕ್ಲಿಕ್ ಮಾಡಿ ವೇಟ್ ಮಾಡ್ತಾನೆ. ಡಬಲ್ ಅಂದ್ರೆ ಏನು ಚೇಂಜ್ ಆಗುವತ್ತು ಅಂತ ತಿಳ್ಕೊಂಡು ನೀವು ಅವಸರದಲ್ಲಿ ಡಬಲ್ ಕ್ಲಿಕ್ ಮಾಡಬೇಡ್ರಿ, ಓನ್ಲಿ ಸಿಂಗಲ್ ಕ್ಲಿಕ್. ಒಮ್ಮೆ ಕ್ಲಿಕ್ ಮಾಡ್ರೆ ಸಾಕು. ಅದು ಸ್ವಲ್ಪ ಟೈಮ್ ತಗೊಂಡು ಏನಾಕೈತಿ, ಇಲ್ಲಿ ರೌಂಡ್ ತಿರ್ಗಾಯ್ತಪ್ಪ ಅಂದ್ರೆ ಏನಾಗೈತಿ, ಪ್ರೊಸೆಸ್ ಆಗತ್ತೈತಿ ಅಂದಂಗೆ ಸ್ವಲ್ಪ ವೇಟ್ ಮಾಡಬೇಕು. ಒಮ್ಮೆ ಕ್ಲಿಕ್ ಮಾಡಬೇಕು. ಡಬಲ್ ಸಲ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ನಿಮ್ದು ಸಬ್ಮಿಷನ್ ಸ್ಟೇಟಸ್ ಸರಿಯಾಗಿ ತೋರಿಸದೇ ಇರ್ಬೋದು. ಅದಕ್ಕೇನಾಗು ಏನ್ ಮಾಡ್ಬೇಕು, ಇಲ್ಲಿ ಗಮನ ಕೊಟ್ಟು ಈಗ ನೋಡ್ರಿ, ಈಗ ಈ ರೀತಿ ಬರ್ಬೇಕು. ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರೋದಿಲ್ಲ. ಸಬ್ಮಿಟ್ ಏನೋ ಆಗಿರ್ತೈತಿ, ಆದ್ರೆ ಈ ರೀತಿ ಬರೋದಿಲ್ಲ. ಈ ರೀತಿ ಬರ್ಬೇಕಾದ್ರೆ ಒಮ್ಮೆ ಕ್ಲಿಕ್ ಮಾಡಿ ವೇಟ್ ಮಾಡ್ಬೇಕು. ಅದು ಇಂಟರ್ನೆಟ್ ಸ್ಪೀಡ್ ಮ್ಯಾಗ ಪ್ರೊಸೆಸ್ ಆಗಿ ನಿಮಗೆ ಈ ರೀತಿ ಒಂದು ಪೇಜ್ ಬರ್ತೈತಿ. ಅದು ಡಬಲ್ ಕ್ಲಿಕ್ ಆದ್ರೆ ಸ್ವಲ್ಪ ಸಬ್ಮಿಟ್ ಆಗಿರ್ತೈತಿ. ಅವಾಗ ಏನು ಅಂಜೋ ಅವಶ್ಯಕತೆ ಇಲ್ಲ. ನಾನು ಡಬಲ್ ಕ್ಲಿಕ್ ಮಾಡಿನಿ, ನಂದು ಏನೋ ಬೇರೆ ಬಂತು ಅಂತ ಹೆದರೋ ಅವಶ್ಯಕತೆ ಇಲ್ಲ. ಸಬ್ಮಿಟ್ ಡಬಲ್ ಕ್ಲಿಕ್ ಮಾಡ್ರಿ ಏನಾಕೈತಿ, ಈಗಾಗಲೇ ನೀವು ಸಬ್ಮಿಟ್ ಮಾಡಿದಿರಿ, ಮತ್ತೊಮ್ಮೆ ಮಾಡಬೇಡ್ರಿ ಅಂತ ಹೇಳ್ತೈತಿ. ಅದು ಇಲ್ಲ, ನೀವು ಅದ್ರ ಸ್ಟೇಟಸ್ ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ಒಮ್ಮೆ ಕ್ಲಿಕ್ ಮಾಡಿ ವೇಟ್ ಮಾಡ್ರಿ, ಈ ಪೇಜ್ ಓಪನ್ ಆಕೈತಿ. ಈಗ ಏನ್ ಹೇಳತೈತಿ ನೋಡ್ರಿ, ಈ ಪೇಜ್ ಏನ್ ಹೇಳತೈತಿ, ಸಬ್ಮಿಷನ್ ಸ್ಟೇಟಸ್ ಸಬ್ಮಿಟೆಡ್ ಫಾರ್ ಗ್ರೇಡಿಂಗ್. ಅಂದ್ರೆ ನೀವು ನಿಮ್ಮ ಅಸೈನ್ಮೆಂಟ್ ಗಳನ್ನ ಗ್ರೇಡಿಂಗ್ ಸಲುವಾಗಿ ಸಬ್ಮಿಟ್ ಮಾಡಿದಿರಿ. ಆದ್ರೆ ಮುಂದೆ ಹೇಳತೈತಿ ಸ್ಟೇಟಸ್ ನಾಟ್ ಗ್ರೇಡೆಡ್, ಇನ್ನೂ ಕೂಡ ಯಾರು ನಿಮ್ಮ ಅಸೈನ್ಮೆಂಟ್ ಗಳನ್ನ ಗ್ರೇಡಿಂಗ್ ಮಾಡಿರುವುದಿಲ್ಲ. ನೀವು ಯಾವಾಗ ಸಬ್ಮಿಟ್ ಮಾಡ್ರಿ ಅನ್ನೋದು ಇಲ್ಲಿ ಟೈಮಿಂಗು ಬೀಳ್ತೈತಿ ನೋಡ್ರಿ. 11 ನವೆಂಬರ್ 3:45 ಸಬ್ಮಿಟ್ ಮಾಡಿರಿ. ಆಮೇಲೆ ಏನ್ ಸಬ್ಮಿಟ್ ಮಾಡಿರಿ, ಆನ್ಲೈನ್ ಟೆಕ್ಸ್ಟ್ ಅಥವಾ ಲಿಂಕ್ ಸಬ್ಮಿಟ್ ಮಾಡಿರಿ. ಆ ಲಿಂಕು ಇಲ್ಲ ಐತಿ. ಸೊ ಇದನ್ನೆಲ್ಲ ಐತಪ್ಪ ಅಂದ್ರೆ ಇದನ್ನ ನೀವು ಕನ್ಫರ್ಮೇಶನ್ ಆಗಿದೆ, ಅಸೈನ್ಮೆಂಟ್ ಕೆಲಸ ಅಲ್ಲ, ಏನಲ್ಲ. ನೀವು ಸಬ್ಮಿಟ್ ಮಾಡಿರ ಅನ್ನೋಕೊಂದು ಪ್ರೂಫ್ ಸಲುವಾಗಿ ಏನ್ ಮಾಡಬಹುದು, ಈ ಒಂದು ಪೇಜ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೋಬಹುದು. ಕಂಪಲ್ಸರಿ ಅಲ್ಲ. ನಿಮ್ಮ ಒಂದು ನೀವು ಯಾರಾದ್ರೂ ಕೇಳ್ತಾರೆ, ಎಲ್ಲಿ ಸಬ್ಮಿಟ್ ಮಾಡಿದ್ ನೋಡ್ರಪ್ಪ, ಇಲ್ಲಿ ನಾನು ಸಬ್ಮಿಟ್ ಮಾಡೀನಿ, ಇದ್ರದೊಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿನಿ ನೋಡ್ರಿ ಅನ್ನಕ್ ಪ್ರೂಫ್ ಸಲುವಾಗಿ ಏನ್ ಮಾಡಬಹುದು, ನೀವು ಇದನ್ನೊಂದು ಸ್ಕ್ರೀನ್ ಶಾಟ್ ತಕೊಂಡು ಇಟ್ಕೋಬಹುದು. ಸ್ಕ್ರೀನ್ ಶಾಟ್ ಹೆಂಗ್ ತಕೊಳ್ಳೋದ್ರಿ, ಇಲ್ಲಿ ನೀವು ಇಲ್ಲಿ ಬೇಕಾದ್ರೆ ಅದು ಶಾರ್ಟ್ಕಟ್ ಮೆನು ಯೂಸ್ ಮಾಡ್ರಿ, ಅಥವಾ ನಾ ಏನ್ ಮಾಡ್ತೇನು, ಸ್ನಿಪ್ಪಿಂಗ್ ಟೂಲ್ ದಲ್ಲಿ ಹೋಗಿ ಫುಲ್ ಸ್ಕ್ರೀನ್ ಮಾಡ್ಕೋತೀನಿ. ಫುಲ್ ಸ್ಕ್ರೀನ್ ಏನಾಕೈತಿ, ಇದು ಸ್ಕ್ರೀನ್ ಶಾಟ್ ಬಂತು. ಇದನ್ನ ಫೈಲ್ ದಲ್ಲಿ ಹೋಗಿ ಸೇವ್ ಆಸ್ ಅಂದು, ಇದನ್ನು ಕೂಡ ನಾನು ಎಲ್ಲಿ ಸೇವ್ ಮಾಡ್ಬಿಡ್ತೀನಿ, ನಿಮ್ಮ ಡೆಸ್ಕ್ಟಾಪ್ ನಲ್ಲಿರುವ ಇಂಡಕ್ಷನ್ ಫೋಲ್ಡರ್ದಾಗ. ಅಲ್ಲೇ ಅಂದ್ರೆ ಎಲ್ಲ ಒಂದ ಕಡೆ ಇರ್ತಾವ. ಅಂದ್ರೆ ಇಂಡಕ್ಷನ್ ಬಗ್ಗೆ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡ್ರ ಅಲ್ಲಿ ಏನೇನು ಸಿಗಬೇಕು, ಎಲ್ಲ ಅಸೈನ್ಮೆಂಟು ಸಿಗಬೇಕು. ಮತ್ತೇನ್ ಸಿಗಬೇಕು, ಅದ್ರ ಸಬ್ಮಿಷನ್ ಪ್ರೂಫ್ ಸಿಗ್ಬೇಕು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಟೈಪ್ ಮಾಡಿ ಅದೊಂದು ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡ್ಬಿಡ್ತೇನೆ. ಇದು ಇಷ್ಟು ಕೆಲಸ, ಇದು ಸೇವ್ ಆಯ್ತು, ಸ್ಕ್ರೀನ್ ಶಾಟ್ ಸೇವ್ ಆಯ್ತು ನೋಡ್ರಿ. ಇಷ್ಟು ಬರಬೇಕು. ಇಲ್ಲಿ ನೆನಪಿಟ್ಕೋಬೇಕು, ಸಿಂಗಲ್ ಕ್ಲಿಕ್ ಮಾಡ್ಬೇಕಾ, ಡಬಲ್ ಕ್ಲಿಕ್ ಮಾಡ್ರೆ ಸ್ವಲ್ಪ ನಿಮ್ಮ ಸ್ಟೇಟಸ್ ಈ ರೀತಿ ಬರದೇ ಇರಬಹುದು. ಅದಕ್ಕೆ ಈ ರೀತಿ ಬರ್ಲಿಲ್ಲ ಅಂದ್ರೆ ನೀವು ಸಬ್ಮಿಟ್ ಮಾಡಿಲ್ಲ ಅಂತ ಏನಿಲ್ಲ. ಮತ್ತೆ ಇಲ್ಲೊಂದು ಎಡಿಟ್ ಸಬ್ಮಿಷನ್ ಅಂತ ಆಪ್ಷನ್ ಐತಿ, ಅಲ್ಲೇನು ಕೈ ಹಚ್ಚಬೇಡ್ರಿ. ಇಷ್ಟು ಕರೆಕ್ಟ್ ಆಗಿ ಆನ್ಲೈನ್ ಟೆಕ್ಸ್ಟ್ ದೊಳಗೆ ಇದೊಂದು ರಿಸಲ್ಟ್ ಬಂದಿತ್ತಪ್ಪ ಅಂದ್ರೆ ಈ ರೀತಿ ಅಂದ್ರೆ ನೀವು ನಿಮ್ಮ ಅಸೈನ್ಮೆಂಟ್ ಗಳನ್ನ ಸಬ್ಮಿಟ್ ಮಾಡಿದಂಗ. ಓಕೆ, ಇನ್ನ ಇಷ್ಟು ಮಾಡಿದರೆ ಈ ಸಬ್ಮಿಷನ್ ನಿಮ್ದು ಕಂಪ್ಲೀಟ್ ಆಗತ್ತಿ. ಇದೆಲ್ಲ ಕೆಲಸ ಆದ್ರೆ ನೀವು ಏನ್ ಮಾಡ್ರಿ, ಇದನ್ನ ನಿಮ್ಮ ಇದಕ್ಕೆ ಹೋಗಿ ಲಾಗೌಟ್ ಆಗಿ ಹೊರಗೆ ಬರ್ಬೋದು. ಅಥವಾ ನೀವು ಕನ್ಫರ್ಮೇಶನ್ ಸಲುವಾಗಿ ಬೇಕಾದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ ಹೋರಿ, ನಿಮ್ಮ ಕೋರ್ಸ್ದ ಸ್ಟೇಟಸ್ ನೋಡೋರಿದ್ರಂದ್ರ. ಈಗ ನೋಡ್ರಿ, ಈಗ ಆಗಲೇ ಟೈಮ್ ಲೈನ್ದಾಗ ಏನ್ ಬಂದಿತ್ತು, ಅಸೈನ್ಮೆಂಟ್ ಆಡ್ ಸಬ್ಮಿಷನ್ ಅಂತ ಬಂದಿತ್ತು. ಈಗ ಬಂದಿಲ್ಲ ನೋಡ್ರಿ. ಅಂದ್ರೆ ನೀವು ಎಚ್ಚರಿಕೆಯಿಂದ ಮಾಡ್ಬೇಕು. ಒಮ್ಮೆ ನಿಮ್ಮ ಈ ಪ್ರೋಗ್ರೆಸ್ ಅನ್ನ 1% ಅಂತ ನೋಡ್ಕೊಂಡು ಏನ್ ಮಾಡ್ರಿ, ನಿಮ್ದು ಕೆಲಸ ಮುಗ್ದದ. ನೀವು ಇಲ್ಲಿ ಒಂದು ಇದನ್ನ ನೋಡ್ಬೋದು, ಏನಪ್ಪಾ ಅಂದ್ರೆ ಪರ್ಸೆಂಟೇಜ್ ಆಗಿ ಬರೋದು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದಾಗ ಮಾತ್ರ ಬರ್ತೈತಿ. ಇನ್ನದೆಲ್ಲ ಕೆಲಸ ಆಗೈತಪ್ಪ ಅಂದ್ರೆ ನೀವು ನಿಮ್ಮ ಕೊನೆ ಕೆಲಸ ಈ ಒಂದು ವೆಬ್ಸೈಟ್ ದಿಂದ ಲಾಗೌಟ್ ಆಗಿ ಹೊರಗೆ ಬರೋದು. ಮತ್ತೆ ಈ ಒಂದು ವೆಬ್ಸೈಟ್ ನಲ್ಲಿ ಬಳಸಿರುವ ಈ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಮುಂದಿನ ಹಂತದ ರಿಫ್ರೆಶರ್ ತರಗತಿವರೆಗೂ ನೆನಪಿಟ್ಕೊಳ್ಳುವುದು. ಓಕೆ, ಧನ್ಯವಾದಗಳು.